ಮೊನ್ನೆ ಅಷ್ಟೇ ಮೆಟ್ರೋ ಟಿಕೆಟ್ ದರವನ್ನು ಹೆಚ್ಚಿಸಿ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ BMRCL ಶಾಕ್ ಅನ್ನು ಕೊಟ್ಟಿತ್ತು. ಈ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಏನದು ಟ್ವಿಸ್ಟ್ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಮೆಟ್ರೋ ದರ ಏರಿಕೆಯಿಂದ ತಾತ್ಕಾಲಿಕ ರಿಲೀಫ್. ದರ ಏರಿಕೆಗೆ ಹೆಚ್ಚುವರಿ ವರದಿ ಕೇಳಿದ ಕೇಂದ್ರ ತಂಡ. BMTC, KSRTC ಬಸ್ ಟಿಕೆಟ್ ದರ ಏರಿಕೆ ಬೆನ್ನಲ್ಲೇ ಬೆಂಗಳೂರಿಗರಿಗೆ ಮೆಟ್ರೋ ಟಿಕೆಟ್ ದರ ಏರಿಕೆ ಶಾಕ್ ತಟ್ಟುವ ಆತಂಕ ಎದುರಾಗಿತ್ತು. ಆದ್ರೀಗ ಸಿಲಿಕಾನ್ ಸಿಟಿ ಜನಕ್ಕೆ ತಾತ್ಕಾಲಿಕ ಗುಡ್ ನ್ಯೂಸ್ ಒಂದು ಸಿಗುವ ಲಕ್ಷಣಗಳು ಕಾಣ್ತಿದೆ. ದರ ಏರಿಕೆ ಸಂಬಂಧ ಎಲ್ಲವೂ ಅಂತಿಮವಾದ ಬಳಿಕವೂ ಬೋರ್ಡ್ ನಿರ್ಧಾರ ಪ್ರಕಟಿಸುವ ಮುನ್ನ ಮತ್ತೊಂದು ವರದಿ ಕೇಳಿದ್ದು, ವರದಿ ಬಳಿಕ ಎಲ್ಲವೂ ನಿರ್ಧಾರ ಆಗಿ ದರ ಏರಿಕೆ ಫೈನಲ್ ಆಗೋಕೆ ಸ್ವಲ್ಪ ಸಮಯ ಬೇಕಾಗುವ ಸಾಧ್ಯತೆ ಇದೆ. ಹೌದು, ಬೋರ್ಡ್ನಲ್ಲಿ ದರ ಏರಿಕೆ ಸಮಿತಿ ತಾವು ಸಿದ್ಧಪಡಿಸಿದ ವರದಿಯನ್ನ ಮೀಟಿಂಗ್ನಲ್ಲಿ ಇಟ್ಟು ಅಂತಿಮಗೊಳಿಸುತ್ತಿದ್ದಂತೆ ಎಲ್ಲವೂ ಫೈನಲ್ ಆಗೇ ಹೋಯಿತು. ಇನ್ನೇನಿದ್ರು ದರ ಏರಿಕೆ ಪರಿಷ್ಕೃತ ಪಟ್ಟಿ ಬಿಡುಗಡೆ, ಅಧಿಕೃತವಾಗಿ ಘೋಷಣೆ ಒಂದೇ ಬಾಕಿ ಅನ್ನುವಷ್ಟರಲ್ಲೇ ಈ ವಿಚಾರಕ್ಕೆ ಮತ್ತೊಂದು ತಿರುವು ಸಿಕ್ಕಿದೆ. ದರ ಏರಿಕೆ ಸಂಬಂಧ ಸಮಿತಿ ಕೊಟ್ಟ ವರದಿಯನ್ನ ಅಂತಿಮಗೊಳಿಸಿದ ಬಳಿಕವೂ ಕೆಲ ಹೆಚ್ಚುವರಿ ವರದಿಯನ್ನ ಕೇಳಿದೆ. ವರದಿ ಸಲ್ಲಿಕೆ ವೇಳೆಯಲ್ಲೇ ಬೇರೆ ಬೇರೆ ದೇಶ, ರಾಜ್ಯಗಳ ಮೆಟ್ರೋ ದರ ಏರಿಕೆ ಕ್ರಮಗಳ ಸಂಬಂಧ ಸಮಿತಿ ಅಧ್ಯಯನ ನಡೆಸಿ ಬೋರ್ಡ್ ಮುಂದೆ ವರದಿಯನ್ನ ಇಟ್ಟಿತ್ತು. ಆದ್ರೆ ಸದ್ಯ ಬೋರ್ಡ್ಗೆ ಇದು ಸಾಲುತ್ತಿಲ್ಲ. ಅದೇ ಕಾರಣಕ್ಕೆ ಕೆಲವು ಅಂಶಗಳ ಬಗ್ಗೆ ಹೆಚ್ಚುವರಿಯಾಗಿ ವರದಿ ಸಲ್ಲಿಕೆಗೆ ಸೂಚಿಸಿದೆ. ಅದರಂತೆ ಮುಂದಿನ 2 ವರ್ಷಗಳ ಒಳಗೆ ಸಂಚಾರ ಮುಕ್ತವಾಗುವ ಹೊಸ ಲೈನ್ಗಳಿಗೆ ಪರಿಷ್ಕರಣ ದರ ಅಳವಡಿಕೆ ಹೇಗೆ? ಆರಂಭದಲ್ಲೇ ಹೆಚ್ಚುವರಿ ದರ ನಿಗದಿಯಾದ್ರೆ ಜನರ ಮೇಲೆ ಹೊರೆ ಬೀಳಬಹುದಾ? ಎಷ್ಟು ದರ ನಿಗದಿಯಾದ್ರೆ ಹೊಸ ಲೈನ್ಗಳ ನಿರ್ವಹಣೆಗೆ ಸಹಕಾರಿಯಾಗಲಿದೆ? ಹೊಸ ಲೈನ್ಗಳ ದರ ಪಟ್ಟಿ ಸೇರಿದಂತೆ ಪ್ರಮುಖ ವಿಚಾರಗಳ ಬಗ್ಗೆ ಸಂಪೂರ್ಣ ವರದಿ ಸಂಬಂಧ BMRCLಗೆ ಬೋರ್ಡ್ ಮಾಹಿತಿ ಕೇಳಿದೆ. ಈ ಸಂಬಂಧ ವರದಿ ತಯಾರಿಕೆಗೂ BMRCL ಅಧಿಕಾರಿಗಳು ಕೆಲಸ ಆರಂಭ ಮಾಡಿದ್ದಾರೆ. ಅದರಂತೆ ಸದ್ಯ ಎಲ್ಲಾ ಪ್ರಕ್ರಿಯೆಗಳು ಮುಗಿಯಲು ಕೊಂಚ ಸಮಯ ಹೆಚ್ಚು ಬೇಕಾಗುವ ಸಾಧ್ಯತೆ ಇದೆ. ಹೀಗಾಗಿ ಸದ್ಯ ದರ ಏರಿಕೆ ಘೋಷಣೆಗೆ ತಾತ್ಕಾಲಿಕ ಬ್ರೇಕ್ ಬೀಳಬಹುದು ಅನ್ನಲಾಗ್ತಿದೆ. ಅತ್ತ ಬೋರ್ಡ್ನಲ್ಲಿದ್ದ 5 ಕೇಂದ್ರದ ಅಧಿಕಾರಿಗಳು ಹೆಚ್ಚುವರಿ ವರದಿ ಕೇಳಿದ್ರೆ, ಇತ್ತ ಬೋರ್ಡ್ನಲ್ಲಿದ್ದ ರಾಜ್ಯದ 5 ಅಧಿಕಾರಿಗಳು ದರ ಏರಿಕೆ ಸಂಬಂಧ ಇನ್ನೂ ಕೂಡ ಅಂತಿಮ ನಿರ್ಧಾರವನ್ನೇ ತಿಳಿಸಿಲ್ಲ. ವರದಿ ಸಲ್ಲಿಕೆಯಾದ ಬಳಿಕ ಪಡೆದು ನಿರ್ಧಾರ ತಿಳಿಸೋದಾಗಿ ಹೇಳಿದ್ದ ಅಧಿಕಾರಿಗಳು ಇಲ್ಲಿ ತನಕ ಅಧಿಕೃತವಾಗಿ ಒಪ್ಪಿಸಿ ಸೂಚಿಸಿಲ್ಲ ಎನ್ನಲಾಗ್ತಿದೆ. ಸದ್ಯ ಈ 2 ಕಾರಣಗಳಿಂದ ಮೆಟ್ರೋ ದರ ಏರಿಕೆ ಕೊಂಚ ತಡವಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಒಟ್ಟಾರೆ ಈ 2 ವಿಚಾರಗಳಿಂದ ಜನಕ್ಕಂತೂ ಕೊಂಚ ರಿಲೀಫ್ ಸಿಕ್ಕಿದೆ. ಹೀಗಾಗಿ ಇದು ಹೆಚ್ಚು ದಿನ ಮುಂದುವರಿಯುತ್ತಾ ಅಥವಾ ತಾತ್ಕಾಲಿಕಕ್ಕಷ್ಟೇ ಸೀಮಿತವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.